ನಮಸ್ಕಾರ ವೀಕ್ಷಕರಿಗೆ, ನಾನು ವಾದಿರಾಜ್ ಸಾಗರ್. ಹ್ಯಾಟ್ರಿಕ್ ಹೀರೋ ಕರುಣರ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸಿನಿ ರಂಗದಲ್ಲಿ 38 ವರ್ಷವನ್ನು ಪೂರೈಸಿದ್ದಾರೆ. 38 ವರ್ಷದಲ್ಲಿ 126ರಿಂದ 127 ಚಿತ್ರಗಳಿದೆ. 1986 ಆನಂದ್ ಚಿತ್ರದಿಂದ ಅವರು ಸಿನಿರಂಗವನ್ನು ಪ್ರವೇಶ ಮಾಡಿದ್ರು. ಈಗ ಸತತವಾಗಿ ಈಗಲೂ ಕೂಡ ಸಿನಿರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಈಗಲೂ ಅವರ ಕೈಲಿ 4ರಿಂದ 5 ಮೂವಿಗಳ ಚಲನಚಿತ್ರಗಳ ಶೂಟಿಂಗ್ ಕೂಡ ನಡೀತಾ ಇದೆ. ಅವರ ಈ ಸಿನಿರಂಗದ 38 ವರ್ಷಗಳ ಈ ಸಿನಿರಂಗದ ಜರ್ನಿಯನ್ನ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್ ಡಿಪಿಗಳನ್ನು ಹಾಕೋದ್ರ ಮೂಲಕ ಅಥವಾ ಅವರಿಗೆ ಶುಭಾಶಯಗಳ ಕೋರುವುದರ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಕೇವಲ ಈ 38 ವರ್ಷಗಳ ಜರ್ನಿಯನ್ನ ಅವರ ಅಭಿಮಾನಿಗಳಷ್ಟೇ ಅಲ್ಲ, ಕರ್ನಾಟಕದ ಪ್ರತಿಯೊಬ್ಬ ಸಿನಿಪ್ರಿಯ ಹಾಗೂ ಸಿನಿ ರಸಿಕ ಅವರ ಈ ಸಂಭ್ರಮಾಚರಣೆಯನ್ನು ಮಾಡಬೇಕು. ಯಾಕೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಷ್ ಅವರು ಹಾಗೂ ಟೈಗರ್ ಪ್ರಭಾಕರ್, ಶಂಕರ್ ನಾಗ್, ಹೀಗೆ ಅನೇಕ ನಟರ ನಂತರ ಬಂದ ಕಾಲಾನುಘಟ್ಟಗಳಲ್ಲಿ ಬಂದಲ್ಲಿ ರವಿಚಂದ್ರನ್, ಜಗ್ಗೇಶ್, ರಮೇಶ್ ಅರವಿಂದ್, ಶಶಿಕುಮಾರ್, ಶಿವರಾಜ್ ಕುಮಾರ್, ಇವರಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಶಿವರಾಜ್ ಕುಮಾರ್. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಮನೋರಂಜನೆಗೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಟಿವಿ ಇದೆ, OTT ಇದೆ, ನಿಮಗೆ ಬೇಕಾದ ಚಿತ್ರಗಳನ್ನು ನೋಡ್ಬೋದು, ಬೇಡ ಅಂದ್ರೆ ಚಿತ್ರಗಳನ್ನು ನೋಡ್ಬೋದು. ಆದರೆ ನಮಗೆ ಆಗಿನ ಕಾಲಘಟ್ಟದಲ್ಲಿ ಮನೋರಂಜನೆ ಅಂದ್ರೆ ಟಾಕೀಸು, ಥಿಯೇಟರು. ಒಂದು ಊರಲ್ಲಿ ಅಂತ ಹೇಳಿದ್ರೆ ಒಂದು ಥಿಯೇಟರ್ ಇತ್ತು, ಇಲ್ಲ 2 ಥಿಯೇಟರ್ ಇತ್ತು. ತಿಂಗಳಿಗೆ 1ರಿಂದ 2 ಚಿತ್ರಗಳು ರಿಲೀಸ್ ಆಗ್ತಾ ಇತ್ತು. ಆಗಿನ ಜನರೇಷನ್ಗೆ, ಆಗಿನ ಕಾಲಘಟ್ಟಕ್ಕೆ ಚಿತ್ರ ಅಂದ್ರೇನೆ, ಮನೋರಂಜನೆ ಅಂದ್ರೇನೆ ಟಾಕೀಸು. ಹೌದು, ಆ ಕಾಲಘಟ್ಟದಲ್ಲಿ ಮನೋರಂಜನೆ ಅಂತ ಶಿವರಾಜ್ ಕುಮಾರ್ ಏನೋ ಚಿತ್ರ ಮಾಡಲಿಲ್ಲ ವರ್ಷಕ್ಕೆ 2-3 ಅಂದ್ರೆ ಅಂತ ಮನೋರಂಜನೆ ನಮಗೆ ಇರ್ತಾನೆ ಇರಲಿಲ್ಲ ಅಲ್ವಾ? ಈಗ ಹೇಳಿ, ಈಗ ನಾನು ಇಷ್ಟೆಲ್ಲ ಹೇಳಿದ ಮೇಲೆ ಆ ಕಾಲಘಟ್ಟದವರಿಗೆ ಖಂಡಿತ ಇದ್ರ ಅನುಭವ ಆಗಿರುತ್ತೆ. ಯಾಕೆಂದ್ರೆ ನಾವೆಲ್ಲ ಟಾಕೀಸಲ್ಲಿ, ಥಿಯೇಟ್ರಲ್ಲಿ ಚಿತ್ರ ನೋಡಿದವರು, ಸಿಳ್ಳೆ ಹೊಡೆದವರು, ಕೂಗ್ದವರು, ನಾಣ್ಯಗಳನ್ನು ಎಸೆದವರು. ಸೊ ಇಂಥ ಒಂದು ಅನುಭವವನ್ನು ನಾವು ಅನುಭವಿಸಿದ್ದೀವಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಶಿವರಾಜ್ ಕುಮಾರ್ ಅವರ ಈ 38 ವರ್ಷ ಜರ್ನಿ ಕೇವಲ ಅವರ ಅಭಿಮಾನಿಗಳಲ್ಲ, ಪೂರ್ತಿಯಾದ ಕರ್ನಾಟಕದ ಸಿನಿ ರಸಿಕರಿಗೆ ಹಾಗೂ ಸಿನಿ ಪ್ರಿಯರು ಸಂಭ್ರಮಾಚರಿಸಬೇಕಾದಂಥ ವಿಷಯ. ಹಾಗಾದರೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈಗಿನ ಯಂಗ್ ಜನರೇಷನ್ ಅಂದ್ರೆ ಏನು ಯುವ ಪೀಳಿಗೆ ಇದೆ, ಯುವ ನಟರಿದ್ದಾರೆ, ಅವರು ಕೂಡ ನಾಚಿಸುವಂತೆ ನಟನೆ ಮಾಡುತ್ತಾ, ಡ್ಯಾನ್ಸ್ ಮಾಡುತ್ತಾ ಈಗಲೂ ಕೂಡ ನಾನಿದ್ದೀನಿ ಸಿನಿಮಾ ರಂಗದಲ್ಲಿ ಅಂಥೇಳಿ ತೋರಿಸ್ಕೊತಾ ಇರೋದು ಶಿವಣ್ಣ ಒಬ್ಬರೇ. ಇಷ್ಟೆಲ್ಲ ಹೇಳ್ತಾ ಮುಂದಿನ ಮತ್ತೆ ಶಿವಣ್ಣವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಸ್ಸು ಕೊಡಲಿ ಅಂತ ಹೇಳ್ತಾ, ಹೀಗೆ ಸತತವಾಗಿ ಬರೀ 38 ಅಲ್ಲ, 48 ಆಗಲಿ, 58 ಆಗಲಿ, ಹೀಗಲೇ ಇನ್ನೂ 5 ದಶಕಗಳು ಕೂಡ ಸಿನಿ ಪ್ರಿಯರನ್ನು ರಂಜಿಸಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.